ನಮಸ್ತೆ ಸ್ನೇಹಿತರೆ, ವಿಜಿಎನ್ ನ್ಯೂಸ್ಗೆ ಸ್ವಾಗತ. ದಿ ಹೊರೈಜನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ. ಚಿಂತಾಮಣಿ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ನಗರದ ವಿನಾಯಕ ನಗರದಲ್ಲಿರುವ ದಿ ಹೊರೈಜನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಲೆಯ ಪ್ರಾಂಶುಪಾಲರಾದ ನವೀದ್ ಅಹ್ಮದ್ ರವರು ಮಾತನಾಡಿ, ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗೆ ಓದು ಬರಹದ ಜೊತೆಗೆ ಜ್ಞಾನಶಕ್ತಿ ಬೆಳವಣಿಗೆಗೆ ಸಹ ಬಹಳ ಮುಖ್ಯ. ವಿಜ್ಞಾನ ಪ್ರದರ್ಶನದಲ್ಲಿ ರಾಸಾಯನಿಕ ವಿಜ್ಞಾನ, ಗಣಿತ, ಭೌತ ವಿಜ್ಞಾನ ಹಾಗೂ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದ ಹಲವು ಪ್ರಯೋಗಗಳಿಗೆ ವಿಜ್ಞಾನ ಮೇಳವು ವೇದಿಕೆಯಾಗಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನೂರ್ ಸಬಾ, ಕಾರ್ಯದರ್ಶಿಯಾದ ಆರಿಫುಲ್ಲಾ, ಪ್ರಾಂಶುಪಾಲರಾದ ನವೀದ್ ಅಹ್ಮದ್ ಹಾಗೂ ಶಾಲೆಯ ಸಹಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ವಿಜಿಎನ್ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಿಎನ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. Working model of light. It is the eye was like a camera. The eyeball is approximately 3 cm, diameter of 2.6 cm. The eye is the box of light. It is cornea. It is cornea. It is also most transparent part. It provides reflection of light.
is a composed of favorite jelly-like material. It provides focused ray and inverted image on retina. This is complex lens that converts light at retina. Diaphragm that controls the size of pupil. This is a window of eye. It controls the aperture in iris. It regulates and controls the amount of light entering the eye. Pigment membrane. Retina is an optic nerve transmits the visual information from retina to brain. The brain interprets these signals and transmits the information, and the objects are clear. ನಾನು ಈ ಶಾಲೆಯಲ್ಲಿ ಪ್ರಾಂಶುಪಾಲನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಮಕ್ಕಳ ದಿನಾಚರಣೆ ಅಂಗವಾಗಿ ಈ ದಿನ ನಾವು ಸೈನ್ಸ್ ಎಕ್ಸಿಬಿಷನ್ನ ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸೋದು ನಮ್ಮ ಉದ್ದೇಶ ಆಗಿದೆ. ಇದರಲ್ಲಿ ಮೊದಲು ವಿಶೇಷ ಏನು ಹೇಳಿದ್ರೆ, ಕೆಲವು ಕಡಿಮೆ ಕಲಿಯುವ ಮಕ್ಕಳು ಸಹ ಏನಾಗಿದ್ದಾರೆ, ಸೈನ್ಸ್ ಮಾಡೆಲ್ನ ಮಾಡಿಕೊಂಡು ನಮ್ಮ ಇರ್ತಕ್ಕಂಥ ಪ್ರತಿಭೆಯನ್ನು ಏನು ಮಾಡ್ತಾಯಿದ್ದಾರೆ ಅನಾವರಣಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದರ ಒಂದು ಫಲವಾಗಿ ಏನಾಗ್ತದೆ, ಮಕ್ಕಳಲ್ಲಿ ಮೂಢನಂಬಿಕೆ ಹೋಗುತ್ತೆ, ಒಂದು ಸಮಾಜ ಮೂಢನಂಬಿಕೆ ಎಲ್ಲ ಹೋಗುತ್ತೆ. ಅದಕ್ಕಾಗಿ ನಾವು ಒಂದು ವಿಶೇಷ ರೀತಿಯಲ್ಲಿ ಈ ದಿನ ಒಂದು ಸೈನ್ಸ್ ಫೇರನ್ನು ಹಮ್ಮಿಕೊಂಡಿದ್ದೀವಿ.